ಅಷ್ಟಕ್ಕೂ ಏನಕ್ಕ ಇದು? ಈ ಮನೇಲಿ ಏನ್ ನಡೀತಾ ಇದೆ ಹೇಳು? ನೀನ್ ನೋಡಿದ್ರೆ ಎಲ್ಲರ ನೋವನ್ನು ತಗೊಂಬಂದು ನಿನ್ನ ಹೆಗಲ್ ಮೇಲ್ ಹಾಕೋತಾ ಇದ್ಯಾ. ಆದ್ರೆ ಎಲ್ಲರೂ ನಿನ್ನ ಹೆಗಲ್ ಮೇಲ್ ಹತ್ತಿ ನಿನ್ನನ್ನ ಪಾತಾಳಕ್ ತುಳಿತಾ ಇದ್ದಾರೆ. ಕೊನೆಗೆ ನಿನ್ ಮನೇಲಿ ನಿನಗ್ ಜೀವನ ಇಲ್ದೆ ನಿನ್ ಮುಂದಿನ ಜೀವನನೂ ಅರ್ಥ ಇಲ್ದೆ ಇರೋ ಹಾಗೆ ಮಾಡ್ತಾ ಇದ್ದಾರೆ. ನನಗ್ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಜಾನು, ಪ್ರಶ್ನೆ ಕೇಳಿದ್ರೆ ಉತ್ತರ ಸಿಗುತ್ತೆ ಅಂತ ನೀನ್ ಅಂದ್ಕೊಂಡಿರ್ಬೋದು. ಆದ್ರೆ ನಮ್ ಪ್ರಶ್ನೆ ಯಾವತ್ತೂ ಪ್ರಶ್ನೆ ಆಗೇ ಉಳಿಯುತ್ತೆ. ಉತ್ತರ ಸಿಗೋಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ನಿನ್ಗೆಲ್ಲ ಸರಿಯಾಗಿ ಆಮೇಲೆ ಹೇಳ್ತೀನಿ. ಏನ್ ಭಾಗ್ಯ ಇದೆಲ್ಲ? ಇನ್ನೂ ನೀನ್ ಈ ಮನೆ ಸೊಸೆ ಅನ್ಕೊಂಡಿದ್ಯಾ? ಯಾವ ಅಧಿಕಾರ ಇದೆ ಅಂತ ಇನ್ನೂ ಪೂಜೆ ಪುನಸ್ಕಾರ ಮಾಡ್ತಿದ್ಯಾ? ಪೂಜೆ ಪುನಸ್ಕಾರ ಮಾಡೋಕೆ ಅಧಿಕಾರ ಬೇಕಾಗಿಲ್ಲ. ದೇವ್ರ ಮೇಲ್ ಭಕ್ತಿ ಇದ್ರೆ ಸಾಕು. ಏನು ತುಂಬಾ ಓವರ್ ಸ್ಮಾರ್ಟ್ ಆಗಿ ಆಡಕ್ ನೋಡ್ತಿದ್ಯಾ? ನೀನ್ ಬುದ್ಧಿ ಇಲ್ದಿರೋ ಹಾಗೆ ಮಾತಾಡ್ಬೇಡ ಅಂದಿದ್ದು. ನೋಡು, ಈಗಾಗ್ಲೇ ನಿನಗೂ ಈ ಮನೆಗೂ ಸಂಬಂಧ ಮುಗ್ದಿದೆ. ಸ್ವಲ್ಪ ದಿನಕ್ಕೆ ಈ ಮನೆಯಿಂದ ಹೋಗೋಳು ನೀನು. ಇನ್ನು ಏನ್ ಅಧಿಕಾರ ಇದೆ ಅಂತ ಈ ತರ ದೇವ್ರಿಗೆ ಆರತಿ ಮಾಡ್ತಿರೋದು? ಹಾಗ್ ನೋಡೋದಾದ್ರೆ ನನ್ ಮಾವ ನನ್ನ ತಮ್ಮನ್ ಮಗ್ಳಾಗ್ ನೋಡ್ಕೋತೀನಿ ಅಂತ ನನ್ಗೆ ಮನೇಲಿ ಸ್ಥಾನ ಆದ್ರೂ ಕೊಟ್ಟಿದ್ದಾರೆ. ಆದ್ರೆ ನಿನ್ಗೆ ಯಾವ ಅಧಿಕಾರ ಇದೆ ಅಂತ ಈ ಮನೇಲಿ ನಿನ್ ಯಜಮಾನ್ಕೆ ನಡೆಸ್ತಿದ್ಯಾ? ನಿಜ ಹೇಳ್ಬೇಕಂದ್ರೆ ಈ ಮನೇಲಿರೋದಕ್ಕೆ ನಿನ್ಗೆ ಅರ್ಹತೆ ಇಲ್ಲ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ನಾನ್ ಈ ಮನೇಲಿರೋಕೆ ನಿನ್ ಪರ್ಮಿಷನ್ ತಗೋಬೇಕಾ? ಹಾ, ಇಲ್ಲ ನಿನ್ ಕಾಲಿನ ಕೆಳಗೆ ನಾನ್ ತಗ್ಗಿ ಬಗ್ಗಿ ಇರ್ತೀನಿ ಅಂತ ಏನಾದ್ರೂ ಅನ್ಕೊಂಡಿದ್ಯಾ? ಮನೀಷಾ, ಅಲ್ಲ ಏನಿದಲ್ಲ? ನಿನ್ ಭಾಗ್ಯನ್ ಮೇಲೆ ಯಾಕೆ ಕೂಗಾಡ್ತಿದ್ಯಾ? ಇನ್ನು ಈ ಮಹಾತಾಯಿ ಈ ಮನೆ ಸೊಸೆ ತರ ಪೂಜೆ ಮಾಡ್ತಿದ್ದಾರೆ ನೋಡಿ. ನೀವಾದ್ರೂ ಹೇಳಿ, ಇವಳಿಗೆ ಈ ಮನೇಲಿ ಇಂಥದನ್ನೆಲ್ಲ ಮಾಡೋದಕ್ಕೆ ಇಲ್ಲಿ ಅರ್ಹತೆ ಅಧಿಕಾರ ಎರಡೂ ಇಲ್ಲ. ಮನೀಷಾ, ಅವಳು ಮಾಡ್ತಾ ಇರೋದು ದೇವ್ರಿಗೆ ಪೂಜೆ. ಎಲ್ಲಿದ್ದಾಳೆ ಏನಿದ್ದಾಳೆ ಅಂತ ಯೋಚನೆ ಮಾಡೋದು ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡೋದು, ಪೂಜೆಗಳು ಮಾಡೋದು ಎಲ್ಲರಿಗೂ ಸಹಜಾನೇ. ಇದಕ್ಕೆಲ್ಲ ನೀನು ಕೂಗಾಡುವಂಥ ಅವಶ್ಯಕತೆ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀನ್ ಕೂಡ ಭಾಗ್ಯಂತರನೇ ಸ್ವಲ್ಪ ದೈವ ಭಕ್ತಿ ಬೆಳೆಸ್ಕೊಂಡ್ರೆ ಒಳ್ಳೇದು ಅಂತ ಅನ್ಸತ್ತೆ. ನಾಳೆ ದಿನ ನೀನ್ ಈ ಮನೆ ಸೊಸೆ ಆದ್ಮೇಲೆ ನೀನ್ ಕೂಡ ದೈವ ಭಕ್ತಿಯಿಂದನೇ ಇರ್ಬೇಕು ಅಂತ ನಾನು ಅಪೇಕ್ಷಿಸ್ತೀನಿ. ಅಮ್ಮ ಭಾಗ್ಯ, ನಾಳೆ ನೀನಿಲ್ಲಿಂದ ಹೊರಟೋದ್ಮೇಲೆ ಈ ಮನೇಲಿ ದೀಪ ಹಚ್ಚೋರೇ ಇರಲ್ಲಮ್ಮ. ದೇವ್ರನ್ನ ಬೇಡ್ಕೊಳ್ಳೋರೂ ಇರಲ್ಲ. ನಿನ್ನ ಜೊತೆನೇ ಆ ಬೆಳಕು ಹೊರಟೋಗುತ್ತೆ. ಅಟ್ಲೀಸ್ಟ್ ನೀನಿರೋಷ್ಟು ದಿನ ಆದರೂ ಆ ದೇವರ ನಾಮಸ್ಮರಣೆ ಮಾಡ್ತಾ ಈ ಮನೆಗೆ ಸ್ವಲ್ಪ ಪುಣ್ಯ ಬರುವಂತೆ ನೀನೇ ಏನಾದರೂ ಮಾಡಮ್ಮ. ಅಷ್ಟರಲ್ಲಿ ಎಲ್ರಿಗೂ ಆರತಿ ಕೊಡಮ್ಮ. ಅದರಿಂದನಾದರೂ ಸ್ವಲ್ಪ ಸುಧಾರಿಸ್ತಾರೆ.
ಮನೀಷಾ ನಿನ್ಗೇನು ಆಗಿಲ್ಲ ಅಲ್ವಾ? ಏನು ಆಗ್ದೆ ಏನಾಂಟಿ, ಕೈ ಸುಟ್ಟು ಹೋಯ್ತು. ಮನ್ಸ್ ಒಳ್ಳೇದಾದ್ರೆ ದೇವ್ರು ಕೂಡ ಒಳ್ಳೆ ಮನ್ಸಿಂದ ಹರಿಸ್ತಾನೆ. ಮನ್ಸಲ್ ಕೆಟ್ಟ ಯೋಚನೆಗಳಿದ್ರೆ ಹೀಗೆ ಆ ದೇವ್ರು ಅದನ್ನ ಸರಿ ಮಾಡೋಕಂತಾನೆ ಇಂಥ ಪರೀಕ್ಷೆ ಮಾಡ್ತಿರ್ತಾನೆ. ಪರ್ವಾಗಿಲ್ಲ ಮನೀಷಾ, ನಿನ್ ಮನ್ಸಲ್ ಕೆಟ್ಟ ಯೋಚನೆ ಏನಾದ್ರೂ ಇದ್ರೆ ಈ ಆರ್ತಿಯಿಂದ ಕರ್ಗ್ ಹೋಗುತ್ತೆ. ಸರಿ ಸರಿ ಭಾಗ್ಯ, ನೀನ್ ಬೇಗ ರೆಡಿ ಆಗಮ್ಮ. ಯಾಕ್ ಮಾವ? ನಿನ್ನ ನೋಡೋದಿಕ್ಕೆ ಅಂತ ಗಂಡಿನ ಮನೆಯವ್ರು ಬರ್ತಿದಾರಮ್ಮ. ಗಂಡಿನ ಕಡೆಯವರ? ಹೌದಮ್ಮ. ನಮ್ ಕೈಯಲ್ಲಿ ಏನಾದ್ರೂ 365 ದಿನ ಇದೆಯೇನಮ್ಮ? ಕೇವಲ 10 ದಿನ ಇರೋದಷ್ಟೇ. ಗಂಡಿನ ಕಡೆಯವರು ನಿನ್ನ ನೋಡ್ಬೇಕು, ಮೆಚ್ಕೋಬೇಕು, ನಿನಗವ್ರು ಇಷ್ಟ ಆಗ್ಬೇಕು. ಆಮೇಲೆ ಬಂದಿರೋ ಹುಡುಗನ ಕೈಲಿ ನಿನಗೆ 3 ಗಂಟೆ ಹಾಕಿಸ್ಬೇಕು. ಇಷ್ಟು ಕಾರ್ಯಕ್ರಮಗಳಿವೆ, 10 ದಿನ ಎಲ್ಲಿ ಸಾಕಾಗುತ್ತೆ? ಅದಕ್ಕೆ ಸ್ವಲ್ಪ ಬೇಗ ಬೇಗ ಮಾಡ್ಬೇಕು. ಆದ್ರೆ ಮಾವ ಅದು... ಅಮ್ಮ, ನಾನಿಷ್ಟು ದೊಡ್ಡ ಲಿಸ್ಟ್ ಹೇಳದ್ಮೇಲೂ ನೀನ್ ಆದ್ರೆ ಹೀಗಿದ್ರೆ ಅಂತ ಸಬೂಬ್ ಹೇಳಿದ್ರೆ ಹೇಗೆ ಹೇಳು? ಮೊದ್ಲು ಹೋಗಿ ರೆಡಿ ಆಗು. ಹೋಗಮ್ಮ, ನೀನ್ ಹೋಗಿ ರೆಡಿ ಆಗು. ಹೋಗಮ್ಮ, ಹೋಗಿ ರೆಡಿ ಆಗು. ಹೋಗು. ಅಮ್ಮ ಜಾನಕಿ, ಮನೆಗೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಅವ್ರಿಗೆ ಏನೇನು ಬೇಕೋ ಎಲ್ಲ ನೀನೇ ನೋಡ್ಕೋಬೇಕಮ್ಮ. ಅಯ್ಯೋ ಭಗವಂತ, ಏನಪ್ಪ ಇದು? ಈ ಮನೆ ಮಹಾಲಕ್ಷ್ಮಿ ಇನ್ನೊಂದ್ ಮನೆಗೆ ಸೊಸೆಯಾಗಿ ಹೋಗೋದೇನು? ಮಿತ್ರ ಭಾಗ್ಯ ಅನ್ಯೋನ್ಯವಾಗಿರೋದನ್ನ ನೋಡ್ಬೇಕು ಅನ್ಕೊಂಡಿದ್ದೆ. ಅದನ್ ಬಿಟ್ಟು ಭಾಗ್ಯನಿಗೆ ಅನ್ಯಾಯ ಮಾಡಿದವರು ಈಗ ಅರ್ಥನೇ ಇಲ್ದೆ ಇನ್ನೊಂದ್ ಮನೆಗೆ ಸೊಸೆ ಆಗಿ ಕಳಿಸ್ತಾ ಇದ್ದೀವಿ. ಏನಪ್ಪ ನಿನ್ ಲೀಲೆ? ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ ಅಣ್ಣ? ಅದ್ಕೆಗೆ ಬೇರೆ ಹುಡ್ಗ ನೋಡ್ಬೇಕು, ಅವ್ರಿಗೆ ಮದ್ವೆ ಮಾಡಿ ಬೇರೆ ಮನೆ ಕಳಿಸ್ಬೇಕು ಅಂತ ದೊಡ್ಡಪ್ಪ ಏನೋ ಕೋಪದಲ್ಲಿ ಅಥವಾ ಯಾವ್ದೋ ಕಾರಣಕ್ಕೆ ಹೇಳಿದ್ರು ಅನ್ಕೊಂಡೆ. ಆದ್ರೆ ಹೇಳಿದ್ ಮಾತ್ ನಿಜ ಮಾಡೋ ಹಾಗಿದ್ದಾರೆ. ನನಗೂ ಕೂಡ ಅದೇ ಅರ್ಥ ಆಗ್ತಾ ಇಲ್ಲ ಸಂಜನಾ. ಮೊದಲೇ ಅಣ್ಣ ಅತಿಗೆ ದೂರ ಆಗ್ತಿದ್ದಾರೆ ಅನ್ನೋ ನೋವಲ್ಲಿ ನಾವಿದ್ರೆ, ಮತ್ತೆ ಅತ್ತಿಗೆಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ದೊಡ್ಡಪ್ಪ ಯಾಕೆ ನೋಡ್ತಾ ಇದ್ದಾರೆ? ಈಗ ಇಷ್ಟು ಅರ್ಜೆಂಟಾಗಿ ಅತ್ತಿಗೆನ ಇನ್ನೊಂದು ಮನೆ ಕಳಿಸ್ಬೇಕು ಅಂತ ದೊಡ್ಡಪ್ಪ ಯಾಕೆ ಯೋಚನೆ ಮಾಡ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಮಾವ ಜವಾಬ್ದಾರಿ ತಗೊಂಡ್ ಹೇಳ್ತಾ ಇದ್ದಾರೋ ಅಥವಾ ಬಾವನ್ ಮೇಲೆ ದ್ವೇಷದಿಂದ ಹೇಳ್ತಾ ಇದ್ದಾರೋ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಮಾವ ಹೇಳಿದ್ರೆ ಹೇಳಿರ್ಬೋದು, ಆದ್ರೆ ಅಕ್ಕ ಯಾಕೆ ಹಾಗ್ ಮಾಡ್ತಿದ್ದಾಳೆ? ಅಕ್ಕ ಯಾಕೆ ಮಾವನ್ ಮಾತಿಗೆ ತಲೆ ಬಗ್ಗಿಸ್ತಾ ಇದ್ದಾಳೆ? ಆದ್ರೆ ನಾವೆಲ್ಲ ಹೀಗೆ ಸುಮ್ನೆ ಇದ್ಬಿಟ್ರೆ ದೊಡ್ಡಪ್ಪ ನಿಜವಾಗ್ಲೂ ಅದ್ಕೆಗೆ ಇನ್ನೊಂದ್ ಮದ್ವೆ ಮಾಡೇ ಬಿಡ್ತಾರೆ. ಈಗಿಂದೀಗ್ಲೇ ಮದ್ವೆ ಮಾಡಿ ಬೇರೆ ಮನೆ ಕಳ್ಸೋ ಹಾಗಿದ್ದಾರೆ. ಇದಕ್ಕೇನಾದ್ರೂ ಒಂದ್ ಸೊಲ್ಯೂಷನ್ ಯೋಚನೆ ಮಾಡ್ಲೇಬೇಕಣ್ಣ. ದೊಡ್ಡಪ್ಪ ನಿರ್ಧಾರ ತಗೊಂಡ್ಮೇಲೆ ನಾವು ತಾನೇ ಏನ್ ಮಾಡೋದಕ್ಕಾಗತ್ತೆ? ನಾವು ಹೋಗಿ ಆ ಮದ್ವೆನ ಹೇಗ್ ತಡೆಯೋದು? ಹಾಗಂತ ನಾವು 3 ಜನ ಸುಮ್ನೆ ಇರಕ್ಕಾಗತ್ತ ಅಣ್ಣ? ನಾವು ಕೂಡ ಅದ್ಗೆಗಾಗೋ ಮದ್ವೆಲಿ ಡೋಲು ತಮಟೆ ಬಾರಿಸ್ಕೊಂಡ್ ಕೂತ್ಕೊಳ್ಳೋಣ ಅಂತೀರಾ? ನಾನು ಹಾಗೆ ಹೇಳಿಲ್ಲ. ಆದ್ರೆ ಇದನ್ ತಪ್ಸೋದಿಕ್ಕೆ ನಮ್ಮ ಹತ್ರ ಬೇರೆ ಯಾವ ದಾರಿ ಇದೆ, ನೀನೇ ಹೇಳು. ಇದಕ್ಕೆ ಯಾವ್ದಾದ್ರೂ ದಾರಿ ಹುಡುಕ್ಬೇಕು ವಿವೇಕ್. ಇಲ್ಲ ಅಂದ್ರೆ ಮತ್ತೆ ಅಕ್ಕನ್ನ ಭಾವನ್ನ ಒಂದ್ ಮಾಡೋದಕ್ಕಾಗಲ್ಲ. ಮತ್ತೆ ಈಗ ಏನ್ ಮಾಡೋದು ಅಂತೀರಾ? ಅಣ್ಣ, ದೊಡ್ಡಪ್ಪ ತಗೊಂಡಿರೋ ನಿರ್ಧಾರನ ಬದಲಾಯಿಸಕ್ಕಾಗಲ್ಲ. ಈಗ ಮನೇಲಿರೋರ ಅಭಿಪ್ರಾಯನ ಕೂಡ ಬದಲಾಯಿಸಕ್ಕಾಗಲ್ಲ. ಆದ್ರೆ ಒಂದ್ ಮಾತ್ರ ಮಾಡ್ಬೋದು. ಏನದು? ಬರೋ ಹುಡುಗನ್ಗೆ ಚೆನ್ನಾಗ್ ಕಾಟ ಕೊಡೋಣ.
ಅವನ್ಗೆ ಈ ಸಂಬಂಧ ಅಂದ್ರೇನೆ ಭಯ ಪಟ್ಕೊಂಡ್ ಓಡೋಗ್ಬೇಕು. ಅದ್ಗೆ ಅವ್ನ್ ಮದ್ವೆ ಆಗಕ್ಕೆ 100 ಸಲ ಯೋಚನೆ ಮಾಡ್ಬೇಕು. ಆ ಹುಡ್ಗನ್ ಮನೆಯವ್ರನ್ನ ಚೆನ್ನಾಗ್ ಆಟ ಆಡ್ಸಿದ್ರೆ ಸಾಕು. ಅದಾದ್ಮೇಲೆ ಮದ್ವೆ ಬಗ್ಗೆ ಯೋಚನೆ ಮಾಡಲ್ಲ. ಏನಂತೀರಾ? ಐಡಿಯಾ ಏನೋ ಚೆನ್ನಾಗಿದೆ. ಜಾನು, ನಿನಗೇನನ್ಸುತ್ತೆ? ಓಕೆ, ಹಾಗೆ ಮಾಡೋಣ. ನಿನ್ನ ನೋಡೋದಿಕ್ಕೆ ಅಂತ ಗಂಡಿನ ಮನೆಯವ್ರು ಬರ್ತಿದಾರಮ್ಮ. ಗಂಡಿನ ಕಡೆಯವರು ನಿನ್ನ ನೋಡ್ಬೇಕು, ಮೆಚ್ಕೋಬೇಕು, ನಿನಗವ್ರು ಇಷ್ಟ ಆಗ್ಬೇಕು. ಆಮೇಲೆ ಬಂದಿರೋ ಹುಡುಗನ ಕೈಲಿ ನಿನಗೆ 3 ಗಂಟೆ ಹಾಕಿಸ್ಬೇಕು. ಭಾಗ್ಯಂಗೆ ಮದುವೆ ಮಾಡ್ತೀನಿ, ಅವಳನ್ನ ಅತ್ತೆ ಮನೆಗೆ ಕಳಿಸ್ತೀನಿ ಅಂತ ಡ್ಯಾಡ್ ಏನೋ ಕೋಪದಲ್ಲಿ ಹೇಳಿದ್ದಾರೆ ಅನ್ಕೊಂಡೆ. ನಿಜವಾಗ್ಲೂ ಮದುವೆ ಮಾಡ್ತಿರೋ ಹಾಗಿದೆಯಲ್ಲ. ನನಗೆ ಗೊತ್ತು ಮಿತ್ರ, ಭಾಗ್ಯಂಗೆ ಇನ್ನೊಬ್ಬರ ಜೊತೆ ಮದುವೆ ಅಂದ್ರೆ ನಿನಗೆಷ್ಟು ಆತಂಕ ಆಗುತ್ತೆ ಅಂತ, ಎಷ್ಟು ಚಡಪಡಿಸ್ತೀಯ ಅಂತ ನಾನು ಊಹೆ ಮಾಡಬಲ್ಲೆ. ಈ ನಿನ್ನ ಚಡಪಡಿಕೆನೆ ಭಾಗ್ಯ ಮೇಲೆ ನಿನಗಿರೋ ಪ್ರೀತಿನ ಆಚೆ ತರಬೇಕು. ಅದಕ್ಕೋಸ್ಕರನೇ ಕಣೋ ನನ್ನ ಪ್ರಯತ್ನ ಎಲ್ಲ. ವೀರಭದ್ರ, ಸುಶೀಲಾ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಕಣೋ, ನೀನ್ ಹೇಗಿದ್ದೀಯಾ? ಮನೇಲಿ ಪರಿಸ್ಥಿತಿ ಎಲ್ಲ ಗೊತ್ತಲ್ವಾ, ಇನ್ ಹೇಗಿರ್ತೀನಿ. ಸ್ವಲ್ಪ ಬೇಜಾರೇನೋ ಇದ್ದೇ ಇದೆ. ಭಾಗ್ಯ ನಿಮ್ಮನೆ ಸೊಸೆ ಆಗೋದ್ರೆ ನಾನು ಕೂಡ ಸ್ವಲ್ಪ ನೆಮ್ಮದಿಯಾಗಿರ್ಬಹುದು. ಎಲ್ಲ ಅನ್ಕೊಂಡಾಗೆ ಆಗದ್ ಬಿಡೋ. ಸಂಜಯ್, ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ ಅಂಕ. ಸರಿ ಸರಿ, ಬನ್ನಿ. ಬನ್ನಿ. ಕೂತ್ಕೊಳ್ಳಿ. ಬಾ ಸಂಜಯ್, ಕೂತ್ಕೋ. ಯಾ ನಮಸ್ಕಾರ. ನಮಸ್ತೆ ಆಂಟಿ. ಬರೋನೇನೋ ಸಿಂಪಲ್ ಆಗಿ ಮಾಮೂಲಿಯಾಗಿರ್ತಾನೆ ಅಂತ ಅನ್ಕೊಂಡ್ರೆ ಇವನೇನು ಇಷ್ಟು ಹ್ಯಾಂಡ್ಸಮ್ ಆಗಿದ್ದಾನೆ ಸಂಜನಾ. ಹೌದು ಅಣ್ಣ, ಚೆನ್ನಾಗಿರ್ಲಿಲ್ಲ ಅಂದಿದ್ರೆ ಅದನ್ನೇ ರೀಸನ್ ಆಗಿ ಹೇಳಿ ಸಂಬಂಧ ಮುರಿದು ಹಾಕೋಣ ಅನ್ಕೊಂಡೆ. ಆದ್ರೆ ಇಲ್ಲಿ ನೋಡಿದ್ರೆ ಸೀರಿಯಲ್ ಹೀರೋಗೆ ಬ್ರದರ್ ತರ ಇದ್ದಾನೆ. ಸರಿ ಬಿಡು, ಏನಾದ್ರೊಂದು ಚಾನ್ಸ್ ಸಿಕ್ಕೇ ಸಿಗುತ್ತೆ. ಆಂಟಿ, ನಿಮ್ಮ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ನೀವು ಹೌಸ್ ವೈಫ್ ಆಗಿ ಮಾತ್ರ ಇರದೆ ನಿಮ್ಮ ಕಂಪ್ನಿ ಡೆವಲಪ್ಮೆಂಟ್ಗೋಸ್ಕರ ತುಂಬ ಕಷ್ಟಪಟ್ಟಿದ್ದೀರಾ ಅಂತ ಕೇಳಿದ್ದೀನಿ. ನೀವು ನಮ್ಮಂಥವ್ರಿಗೆಲ್ಲ ದೊಡ್ಡ ಇನ್ಸ್ಪಿರೇಷನ್ ಆಂಟಿ. ಥ್ಯಾಂಕ್ ಯು. ಎಷ್ಟಕ್ಕೂ ನಮ್ಮ ಮನೆ ಸೊಸೆ ಆಗೋರಲ್ಲಿ ಇನ್ನು ಮುಖನೂ ನೋಡಿಲ್ಲ, ಆಗ್ಲೇ ಸೊಸೆ ಅಂತೆ ಸೊಸೆ. ನಾನ್ ಸೆನ್ಸ್. ಸಂಜನಾ, ದೊಡ್ಡಪ್ಪ, ಹೋಗಿ ಹುಡುಗಿನ ಕರ್ಕೊಂಬಾ.
ಮಿತ್ರ ನೋಡಿ ಆಂಟಿ, ಯಾವತ್ತೂ ಭಾಗ್ಯ ನೋಡ್ದಿರೋ ಹಾಗೆ ಕಣ್ ಬಿಟ್ಕೊಂಡು ನೋಡ್ತಿದ್ದಾನೆ. ನಾನು ಅದಕ್ಕೆ ಹೇಳಿದ್ದು ಮಿತ್ರನ್ನ ಕಂಟ್ರೋಲ್ ಇಟ್ಕೋಬೇಕು, ಮೈ ಮರೆದಿದ್ದ ಹಾಗೆ ನೋಡ್ಕೋಬೇಕು ಅಂತ. ಈಗಾದ್ರೂ ಅರ್ಥ ಆಯ್ತಾ ನಾನು ಯಾಕೆ ಹೇಳ್ದೆ ಅಂತ? ಭಾಗ್ಯ ಅವರೇ, ನೀವೇನು ಹೆದರಬೇಡಿ, ಕಂಫರ್ಟಬಲ್ ಆಗಿರಿ. ಅಬ್ಬಾ, ಆಗ್ಲೇ ಎಷ್ಟೆಲ್ಲ ಕಾಳಜಿ ತೋರಿಸ್ತಿದ್ದಾನೆ. ಭಾಗ್ಯ, ಎಲ್ಲರಿಗೂ ಕಾಫಿ ತಗೊಂಡ್ಬಾ. ನಮ್ಮಿಬ್ರಿಗೂ ಅಭ್ಯಾಸ ಇಲ್ಲಮ್ಮ, ನಮ್ಮ ಮಗಂಗಷ್ಟೇ ಸಾಕು. ಅಯ್ಯೋ, ನೋಡ್ಲಿಲ್ಲ, ಸಾರಿ. ಅಯ್ಯೋ, ತಪ್ಪು ನಂದೇ ಬಿಡಿ, ನೀವ್ಯಾಕೆ ಸಾರಿ ಕೇಳ್ತೀರಾ? ವಾವ್, ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಬಹಳ ಸಂತೋಷ ಆಯ್ತು ಸಂಜಯ್. ನಾಳೆ ದಿನ ನೀವಿಬ್ರು ಜೊತೆಲೇ ಇದ್ರೆ ಭಾಗ್ಯ ಚೆನ್ನಾಗಿರ್ತಾಳೋ ಇಲ್ವೋ ಅನ್ನೋ ಭಯ ನನಗ್ ಖಂಡಿತ ಇಲ್ಲ. ಈಗ ಇಷ್ಟು ಬೇಗ ಅವ್ನ ಕ್ಯಾರೆಕ್ಟರ್ ಹೇಗೆ ಅಂತ ಗೊತ್ತಾಗ್ಬಿಡತ್ತಾ? ಮಿತ್ರ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾನೆ? ಸಂಜಯ್, ಭಾಗ್ಯನ್ ಏನಾದ್ರೂ ಕೇಳ್ಬೇಕು ಅಂತಿದ್ರೆ ಕೇಳ್ಬೋದು. ನಮ್ಗೆ ಹುಡುಗಿ ತುಂಬಾ ಇಷ್ಟ ಅಂದ್ಲು, ಇನ್ನು ಕೇಳೋಕೆ ಏನಿರುತ್ತೆ? ನಿಮಗೆ ಕೇಳೋದಕ್ಕೇನು ಇಲ್ಲದೆ ಇರ್ಬೋದು, ನಮಗೆ ಮಾತ್ರ ತುಂಬ ಇದೆ. ಕೇಳಿ, ಪರವಾಗಿಲ್ಲ. ನೀವು ಎಲ್ಲಿ ವರ್ಕ್ ಮಾಡೋದು? ನಾನು ಯಾರ ಹತ್ರನೂ ವರ್ಕ್ ಮಾಡಲ್ಲ, ನಾನೇ ಎಲ್ರಿಗೂ ವರ್ಕ್ ಕೊಡ್ತೀನಿ. ನಂದು ಸೂಪರ್ವಿಷನ್ ಅಂಡ್ ಸ್ಮಾರ್ಟ್ ಸೊಲ್ಯೂಷನ್ ಅನ್ನೋ ಸಾಫ್ಟ್ವೇರ್ ಕಂಪ್ನಿ ಇದೆ. ಓ, ನಮ್ಮ ಕಂಪ್ನಿಲಿ ಆಲ್ಮೋಸ್ಟ್ 200 ಮೆಂಬರ್ಸ್ ವರ್ಕ್ ಮಾಡ್ತಾರೆ. ನಿಮ್ಗೆ ಕುಡಿಯೋ ಅಭ್ಯಾಸ ಏನಾದ್ರೂ ಇದೆಯಾ? ಸುಳ್ಳು ಯಾಕೆ ಹೇಳೋದು, ಆಗ ಕುಡಿತೀನಿ ಅಷ್ಟೇ. ಇದು ಈಗಲೇ ನಾನು ಮದುವೆ ಆಗೋರ್ಗೂ ಗೊತ್ತಿರಬೇಕು ಅನ್ಕೋತೀನಿ. ಸಂದರ್ಭ ಬಂದಿದ್ದಕ್ಕೆ ಹೇಳಿದ್ದೀನಷ್ಟೇ. ಇದಕ್ ಮುಂಚೆ ಯಾವ್ದಾದರೂ ಲವ್ ಸ್ಟೋರೀಸ್ ಇದೆಯಾ? ಅಂತ ಅವಕಾಶನೇ ಬರಲಿಲ್ಲ. ಯಾಕೆ ಅಂದ್ರೆ ಅಷ್ಟು ಗ್ರೇಟ್ ಹುಡುಗಿ ಯಾರೂ ನಂಗೆ ಕಾಣಿಸ್ಲಿಲ್ಲ. ಭಾಗ್ಯ ಅಂತವ್ರೇನಾದ್ರೂ ಸಿಕ್ಕಿದ್ದಿದ್ರೆ ಪ್ರೀತಿಸ್ತಿದ್ನೇನೋ. ಇದೇನಿದು, ಈಗ ತಾನೇ ಹೆಣ್ಣು ನೋಡಕ್ ಬಂದಿದ್ದಾನೆ, ಇಷ್ಟು ಫಾಸ್ಟ್ ಇದಾನಲ್ಲ. ಇನ್ನು ನಿಮ್ಮ ಇಂಟರ್ವ್ಯೂಗಳ ಮುಗಿತಾ? ಮುಗಿದಿದ್ರೆ ಮದುವೆ ಬಗ್ಗೆ ಮಾತಾಡಬಹುದು. ಅಂಕಲ್, ನಾನೊಂದ್ಸಲ ಭಾಗ್ಯ ಅವ್ರ ಹತ್ರ ಮಾತಾಡ್ಬೋದಾ? ಖಂಡಿತವಾಗ್ಲೂ ಸಂಜಯ್. ಹಾ, ಒಳಗಡೆ ಹೋಗಿ ಇಬ್ರು ಮಾತಾಡ್ಕೊಳ್ಳಿ. ಇಲ್ಲಲ್ಲ, ಈಗ್ಲೂ ಅಲ್ಲ. ಮತ್ತೆ ನೀವು ಪರ್ಮಿಷನ್ ಕೊಟ್ರೆ ಭಾಗ್ಯ ಅವ್ರನ್ನ ಈವ್ನಿಂಗ್ ಡಿನ್ನರ್ ಕರ್ಕೊಂಡು ಹೋಗೋಣ ಅಂತಿದ್ದೀನಿ.